ಯಾಕಂದ್ರೆ ಸಕ್ಕರೆ ಇವತ್ತು ನಮಗೆ ಆಹಾರಕ್ಕೆ ಬೇಕು, ನಮ್ಮ ಶರೀರಕ್ಕೆ ಬೇಕು ಇಲ್ಲಂತಲ್ಲ. ಆದರೆ ಅದಕ್ಕೆ ನಮ್ಗೆ ಬೇಕಾಯ್ತು ಕೋಟಿಯಪ್ಪ, 3 ಕೋಟಿ ಟನ್ ಆದ್ರೆ ಸಾಕು, ಇಡೀ ದೇಶಕ್ಕೆ ಆಗ್ತದೆ, ಎಲ್ಲ ಜನರಿಗೆ ಮುಡ್ತದೆ. ಬೇಡ 4 ಕೋಟಿ ಟನ್ ಅನ್ರಿ. ಈ ಎಕ್ಸೆಸ್ ಗಳಿಸ್ತಾರಲ್ಲ, ಎಕ್ಸೆಸ್ ಬೆಳಿತಾರಲ್ಲ, 50 ಕೋಟಿ ಟನ್ ಬೆಳಿತಾರಲ್ಲ, 50 ಕೋಟಿ ಟನ್ ರೀ ಅಥವಾ 45 ಕೋಟಿ ಟನ್ ಅನ್ರಿ. ಅದ್ರಾಗ ನಿಮ್ಮ 5 ಕೋಟಿ ನಾವು ಊಟ ಮಾಡಿಸಿದ್ದು 40 ಕೋಟಿ ಟನ್. ಅದರದ್ದು ಬೆಲೆ ಅದ್ರಲ್ಲಿ ಬಂದಂಥ ಲಾಭವನ್ನು ರೈತರು ಕೊಡ್ತಾರೆ. ಅದು ಸಕ್ಕರೆ ರೇಟ್ ಕಡಿಮೆ ಮಾಡಿ ನಮಗೆ ಕೊಡ್ತಾರೆ. ಇಲ್ಲಿ ಸಕ್ಕರೆ ರೇಟು ಕಡಿಮೆ ಇಲ್ಲ, ಅದು ಹೆಚ್ಚನ ಆಗ್ತದೆ. 45 ಮಿನಿಮಮ್ ಆನ್ ಎವರೇಜ್ ಇದ್ದೇ ಇರ್ತದೆ. 40-45 ಅಲ್ಲಿ ಲಾಭದಾಗಿದ್ದಾರೆ ಅವರು. ಸಕ್ಕರೆ ಲಾಭ ಮಾಡ್ಕೋತಾರೆ, ಎಥನಾಲ್ದಲ್ಲೇ ಲಾಭ ಮಾಡ್ಕೋತಾರೆ. ಇಥನಾಲ್ದಲ್ಲೇ ಅದ್ರ ಜೊತೆ ಮಳ್ಳಿ ಸಾರಾಯಿತಾರೆ ಅಲ್ಲಿ ಲಾಭ ಮಾಡ್ಕೊಳ್ತಾರೆ. ರೈತಿಗೆ ಏನು ಸಿಗ್ತದೆ ರೀ, ತಿನ್ನೋವಾಗೇನು ಸಿಗ್ತದೆ, ಕುಡಿಯೋವಾಗೇನು ಸಿಗ್ತದೆ. ಕುಡಿಯೋವಾಗ ಲಿವರ್ ಬಾಧೆ ಆಗ್ತೈತಿ, ಆರೋಗ್ಯ ಕೆಳತೈತಿ, ಮೈತಾನ ಹಾಳಾಗಿ ಹೋಗ್ತೈತಿ. ಇವೆಲ್ಲ ನಾವು ಯಾಕಂದರೆ ಈ ಸಂದರ್ಭದಲ್ಲೇ ಈ ಮಾತನ್ನು ನಾವು ಅದು ಸ್ಪಷ್ಟವಾಗಿ ಹೇಳುವಂಥ ಸಂದರ್ಭ. ಸಕ್ಕರೆ ಬೆಲೆಯನ್ನು ಏರಿಸೋದು ಯಾಕೆ, ಏರಿಸಿದ್ದಾಗಿದೆ ಉತ್ತರ ಕೊಡಬೇಕಾಗಿದೆ ಸರ್ಕಾರ. ತಿನ್ನೋವಾಗೂ ಇಲ್ಲ, ಕುಡಿಯೋವಾಗೂ ಇಲ್ಲ ಲಾಭ, ಕೇವಲ ಈ ನಡಕಿನ ಏಜೆಂಟ್ಗಳಿಗೆ. ಅದಕ್ಕೆ ಎಲ್ಲರೂ ಶುಗರ್ ಫ್ಯಾಕ್ಟ್ರಿ ಮಾಡ್ತಾನೆ ರೀ, ಕೋಡಿ ಹಾಕೋದು. ಅಲ್ಲೂ ಮತ್ತು ಸಾಲ ಮುಟ್ಸೋಂಗಿಲ್ಲ, ಲೋನ್ ತೊಗೊಂಡು. BDCC ಬ್ಯಾಂಕ್ ಇರ್ಬೋದು, ಮತ್ತೊಂದು ಬ್ಯಾಂಕ್ ಇರ್ಬೋದು, ಮತ್ತೊಂದು ಯಾವ್ದು ಅಫೆಕ್ಸ್ ಬ್ಯಾಂಕ್ ಇರ್ಬೋದು, ಕೋಆಪರೇಟಿವ್ ತೊಗೊಳೋದೈತಿ, ಸಾಲ ಮಾಡೋದೈತಿ. ಕೊನೆಗೆ ನಾವು ದಿವಾಳಿ ಇದ್ದೀವಪ್ಪ ಅಂತ ಘೋಷಣೆ ಮಾಡ್ಕೊಳ್ಳೋದೈತಿ, ಡಬ್ಬಾಕಿ ಹೋಗಿಬಿಡೋದೈತಿ. ಇದು ಈ ದೇಶದ ವ್ಯವಸ್ಥೆ ಆಗ್ಯದ. ಇವತ್ತು ಸಕ್ಕರೆ ರೇಟ್ ಹೆಚ್ಚಾಗೋ ಕಾರಣ ರೈತನೂ ಅಲ್ಲ, ತಿನ್ನುವವನು ಅಲ್ಲ. ತಿನ್ನೋಕೆ ಬೇಕಾಗಿದ್ದು 3 ಕೋಟಿ ಟನ್ನೋ 4 ಕೋಟಿ ಟನ್ನೋ ಅಷ್ಟೇ. ಮುಂದೆ ಬೆಳೆದಿಷ್ಟಿತ್ತು 45-50 ಕೋಟಿ ತನಕ ಬೆಳಿತೀವಿ ಅಂದಾಜು. ಇನ್ನೂ ಹೆಚ್ಚು ಬೆಳಿತಿರ್ಬೋದು ಮತ್ತು ಬೇರೆ. ಅದು ಲಾಭ ಯಾರಪ್ಪ ಅಂದ್ರೆ ಈ ಶುಗರ್ ಫ್ಯಾಕ್ಟ್ರಿ. ಅದಕ್ಕೆ ಅದು ಬೆನ್ನು ಹಚ್ಚಿಬಿಟ್ಟಿದ್ದಾರೆ ಶುಗರ್ಗೆ, ಲಾಬಿಗೆ. ಎಲ್ಲ ಕಡೆ ಶುಗರ್ ಬೆಳೆರಿ ಮಾಡಲ್ಲ ಅಂತೇಳಿ. ಇಥನಾಲ್ದವ್ರು ಲಾಭ ಸಾಕಷ್ಟದು. ಯಾಕಪ್ಪ ಅಂತಂದ್ರೆ ಇಥನಾಲ್ 20% ಹಾಕಿ ಇವತ್ತು ₹100 ಎಡಬಲ ಅದ. ಆ್ಯಕ್ಚುಲಿ ಕಡಿಮೆ ಆಗಬೇಕಾಯ್ತು, ಇಥನಾಲ್ ರೇಟ್ ಕಡಿಮೆ ಬರ್ತದೆ. ಎಲ್ಲರೂ ಇಥನಾಲ್ ಲಾಭ ಆಗ್ತದೆ ಅಂತ ಹೇಳ್ತಾರೆ. ಆದರೆ ಲಾಭ ಯಾರಿಗಪ್ಪ ಅಂತಂದ್ರೆ ಸರ್ಕಾರಗಳಿಗೆ, ಏಜೆಂಟ್ಗಳಿಗೆ, ನಡಕಿನವ್ರಿಗೆ,